ನಮ್ಮ ರಾಜ್ಯದಲ್ಲಾಗುವಂತಹ ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿಗಳಿಗೆ ಮೂಗು ತೂರಿಸೋ ಕೆಲಸವನ್ನ ಕೇರಳ ಸರ್ಕಾರ ಮಾಡಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ಕೇರಳ ಮುಖ್ಯಮಂತ್ರಿ ಲಾಬಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಇದೆಂತ ರಾಜಕೀಯ ಮಾಡೋದಕ್ಕೆ ಇವ್ರಿಗೆ ಹಕ್ಕಿದೆಯಾ? ಇವ್ರು ಯಾರು? ನಮ್ಮ ಆಡಳಿತಾತ್ಮಕ ತೀರ್ಮಾನಕ್ಕೆ ಕೇರಳದವ್ರು ಬಂದು ನೀವು ಹಿಂಗ್ ಮಾಡಬೇಕು, ಹೆಂಗ್ ಮಾಡಿದ್ರಿ ಅಂತ ಕೇಳೋ ಪ್ರಯತ್ನ. ರಾಜಕೀಯ ಲಾಭಕ್ಕೆ ಮೂಗು ತೂರಿಸೋ ಕೆಲಸವನ್ನ ಪಿಣರಾಯಿ ವಿಜಯನ್ ಮಾಡಿದ್ದಾರೆ. ನಮ್ಮಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ರು. ಎಲ್ಲಿ? ಕೋಗಿಲು ಲೇಔಟ್ನಲ್ಲಿ. ಹೀಗಾಗಿ ಅದರ ತೆರವು ಕಾರ್ಯಾಚರಣೆಯನ್ನ ರಾಜ್ಯ ಸರ್ಕಾರ ಮಾಡಿತು. ಇದಕ್ಕೆ ಕೇರಳ ಸಿಎಂ ಆಕ್ಷೇಪ ಎತ್ತಿರೋದು. ಇದನ್ನ ಏನ್ ಅನ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಂತವ್ರಿಗೆ ಇವರು ಉಗಿಯೋದು ಬಿಟ್ಟು ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಮುಸ್ಲಿಮರಿಗೆ ಅನ್ಯಾಯ ಅನ್ನೋ ರೀತಿನಲ್ಲಿ ಪೊಟ್ರೆ ಮಾಡ್ತಾ ಇದ್ದಾರೆ. ರಾಷ್ಟ್ರಾದ್ಯಂತ ಮಾಡ್ತಾ ಇದೆ ಕೇರಳ ಸರ್ಕಾರ, ಅಪಪ್ರಚಾರ ಮಾಡ್ತಾ ಇದೆ. ಎಕ್ಸ್ನಲ್ಲಿ ಘಟನೆಯನ್ನ ಖಂಡಿಸೋ ಕೆಲಸವನ್ನು ಮಾಡಿದ್ದಾರೆ. ಬುಲ್ಡೋಸರ್ ಕಾನೂನು ಬಂತು ನೋಡಿ, ಇಲ್ಲೂ ಕೂಡ ನಮ್ಮ ಪಕ್ಕದ ರಾಜ್ಯದಲ್ಲಿ ಇಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗ್ತಿದೆ ಅಂತ ಇಷ್ಟಿಷ್ಟುದ್ದ ಮುಸ್ಲಿಂ ತುಷ್ಟೀಕರಣದ ರಾಜಕೀಯವನ್ನ ಪಿಣರಾಯಿ ವಿಜಯನ್ ಅವರು ಮಾಡಿದ್ದಾರೆ. ಏನು ಕ್ಯಾಲ್ಕುಲೇಷನ್ನು? ಇವ್ರಿಗೆ ಯಾಕೆ ಮುಸ್ಲಿಮರ ಬಗ್ಗೆ ಪ್ರೀತಿ ಅಂತ ಕೇಳಿದರೆ, ಏಪ್ರಿಲ್ನಲ್ಲಿ ಚುನಾವಣೆ ನಡೆಯುತ್ತೆ ಕೇರಳದಲ್ಲಿ. ಅಲ್ಲಿ 26% ಪಾಪ್ಯುಲೇಷನ್ನು, 26% ಕೇರಳದ ಪಾಪ್ಯುಲೇಷನ್ ಮುಸ್ಲಿಮರು. ಹೀಗಾಗಿ ಅಲ್ಲಿ ಇವರಿಗೆ ಸ್ಥಳೀಯ ಸಂಸ್ಥೆನಲ್ಲೆಲ್ಲ ಹಿನ್ನಡೆ ಆಗಿತ್ತು ಚುನಾವಣೆಯಲ್ಲಿ. ಈಗ ಇಲ್ಲಿ ಗೂಬೆ ಕೂರಿಸಿದ್ರೆ ಕೇರಳ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೇರಳದಲ್ಲಿ ಲಾಭ ಆಗುತ್ತೆ ಅಂತ. ನೋಡಿ, DK ಶಿವಕುಮಾರ್ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಪಕ್ಷದ ನಾಯಕರಿಗೂ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಸ್ಪಷ್ಟೀಕರಣವನ್ನ DK ಶಿವಕುಮಾರ್ ಕೊಟ್ಟಿರೋದು. ಕೇರಳ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅನ್ನೋದನ್ನ ತಿಳಿಸ್ತಿದ್ದಾರೆ ಅವರು. ಬೇಡದ ವಿಚಾರಕ್ಕೆ ಮೂಗು ತೂರಿಸಿದ್ದಾರೆ ಅವರು ಅಂತ ಇವರು ರಾಂಗ್ ಆದ್ರು. ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಬೈರೇಗೌಡ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನು ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆ ಕೆಲಸನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಏಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುವುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ. ಅದನ್ನು ನಾವು ತಡಿತೇವೆ. ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ. ಯಾವ ಸ್ಪಾಟಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು ಅಲ್ಲಿಂದಲೇ. ಅರುಣ, ಕೇರಳದ ಸಂಸದರ ನಿಯೋಗ ನಮ್ಮ ರಾಜ್ಯಕ್ಕೆ ಬಂದಿದೆ, ಅದು ಕೂಡ ಭೇಟಿ ಕೊಟ್ಟು ಇಲ್ಲೂ ರಾಜಕೀಯ ಮಾಡ್ತಿದ್ದಾರೆ. ಹೆಂಗೆ ಜನರನ್ನ ಪ್ರವೋಕ್ ಮಾಡೋ ಕೆಲಸ ಅಲ್ಲಿ ಮಾಡಿದ್ದಾರೆ ಅರುಣ? ಆಲ್ರೆಡಿ ನೀವು ಸ್ಪಾಟಲ್ಲಿ ಇದ್ದಿದ್ರಿಂದ ನೋಡಿರ್ತೀರಿ ಏನೇನು ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ ಅವರು ಅಂತ. ಸೊ ಏನೇನು ಮಾಡಿದ್ರು, ಪ್ರವೋಕ್ ಹೆಂಗಿತ್ತು ಅಂತ? ಎಸ್ ಮಮತಾ, ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿರ್ತಕ್ಕಂಥ ಪ್ರಮುಖವಾಗಿ 2 ಲೇಔಟ್ಗಳು, ಅದು ಫಕೀರ್ ಲೇಔಟ್ ಇರ್ಬೋದು, ವಾಸಿಂ ಲೇಔಟ್ನಲ್ಲಿರ್ತಕ್ಕಂಥ ಜನರನ್ನು ಒಕ್ಕಲೆಬ್ಬಿಸುವಂಥ ಒಂದು ಕೆಲಸವನ್ನು ಅಂದರೆ ಬೆಳಗ್ಗೆ ತಾನೇ ಆಗಮಿಸಿದಂಥ ಕೇರಳದ MP ರಹೀಂ ಅವರು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಒಂದು ವಾರದ ಹಿಂದೆ ಇಲ್ಲಿ GBA ಜಾಗದಲ್ಲಿ ಕಟ್ಟಿರ್ತಕ್ಕಂಥ 5 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಸುಮಾರು 200 ಮನೆಗಳನ್ನು ಅಕ್ರಮವಾಗಿ ಕಟ್ಟಿದ್ರು. ಅದನ್ನು ತೆರವುಗೊಳಿಸುವಂಥ ಒಂದು ಕೆಲಸ ಆಗಿತ್ತು. ಇವತ್ತು ಬೆಳಂಬೆಳಗ್ಗೆ ಕೇರಳದ CM ಆಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು. ನಂತರದಲ್ಲಿ ಇಲ್ಲಿ MP ಕೂಡ ಇಲ್ಲಿಗೆ ಬಂದಿದ್ರು. ಆದ್ರೆ ಇಲ್ಲಿರ್ತಕ್ಕಂತಹ ಜನರ ವಾದವೇ ಬೇರೆ ಆಗಿದೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಏನ್ ಹೇಳ್ತೀರಾ? ಎಷ್ಟು ವರ್ಷದಿಂದ ಇದ್ರಿ, ಏನ್ ಹೇಳ್ತೀರಾ? 30 ವರ್ಷದಿಂದ ಇದ್ದೀವಿ ಮೇಡಮ್. ಇಲ್ಲೇ ಒಂದು 30 ವರ್ಷದಿಂದ ಆಧಾರ ID ಎಲ್ಲ ಇದೆ ಮೇಡಮ್ ನಮ್ಮದು. ನಮಗೆ ಒಂದ್ಸತಿ ಕೃಷ್ಣ ಬೈರೇಗೌಡ ಅವರು ಬಂದು ನಮಗೆ GP ಅದು ಪೇಪರ್ ಅಂತ ಕೊಟ್ಟಿದ್ರು, ಎಲ್ಲ ಮಾಡಿದರು. ಅದು ಮಾಡಿದ್ರೂ ನಮಗೆ ಇದು ಇದ್ದಕ್ಕಿದ್ದಂಗೆ ನಮಗೆ ಒಂದು ನೋಟಿಸ್ ಇಲ್ಲ, ಒಂದು ಏನೂ ಇಲ್ಲ. ಇದ್ದಕ್ಕಿದ್ದಂಗೆ ಬಂದು ಎಲ್ಲ ಡೆಮೊಲೇಷನ್ 6 ಗಂಟೆಗೆ ಬಂದು ಎಲ್ಲ ಡೆಮೊಲೇಷನ್ ಮಾಡಿದ್ರು. ಬೇರೆ ಸಿಲಿಂಡ್ರ್ ಮಾತ್ರ ಎತ್ಕೊಳಕ್ಕೆ ಕೊಟ್ಟಿದ್ರು ನಮಗೆ. ಸಿಲಿಂಡ್ರ್ ಆಚೆ ಎತ್ಕೊಂಡ್ರಿ. ಎತ್ಕೊಂಡ ತಕ್ಷಣ ಮಕ್ಕಳು ಮರಿ ಮಲ್ಕೊಂಡೇ ಇದ್ರು ಮೇಡಮ್, ಓಡ್ಕೊಂಡೇ ಬಂದುಬಿಟ್ರು.
ಹಂಗೆ ಹೊಡ್ಕೊಂಡೇ ಬಂದ್ಬಿಟ್ಟು ಹಂಗೆ ಇದು ಮಾಡಿದ್ರು ಮೇಡಮ್. ಸರ್ ಏನು ಹೇಳ್ತೀರಾ? ಇಲ್ಲಿಂದ ಇವಾಗ 200 ಮನೆ ಶಿಫ್ಟ್ ಆಗಿದೆ, ಇನ್ನ ರೋಡಲ್ಲೇ ಇದ್ದೀರಾ, ಏನಾದರೂ ಗಂಜಿ ಕೇಂದ್ರ ಮಾಡಿದಾರಾ ಹೇಗೆ ಅಂತ? ಮಾಡಿದಾರಂತೆ ಹೆಗಡೆ ನಗರಗ. ಇಲ್ಲಿಂದ 4-5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಮೇಡಮ್. ಇಲ್ಲಿಂದ 1 ಕಿಲೋಮೀಟರ್ ಇಟ್ಕೆ ಫೇಟಿ ನಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಬಸ್ ಕಾಯ್ಬೇಕು, ಅಲ್ಲಿಂದ ಬಸ್ ಹಿಡಿದು ಹೆಗಡೆ ನಗರ ಹೋಗ್ಬೇಕು. ಯಾರನ್ನ ಲೇಡೀಸ್ ಅರ್ಜೆಂಟ್ ಟಾಯ್ಲೆಟ್ ಗಿಲೆಟ್ ಬಂದ್ರೆ ಅಷ್ಟು ದೂರ ಹೋಗಾಗ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅರುಣ. ನೋಡಿ, GPA ಕೊಟ್ಟಿದ್ದಾರೆ ಶಾಸಕರೇ ಬಂದು ಅಂತ ಆ ಮಹಿಳೆ ಹೇಳ್ತಾರೆ. GPA ಸರ್ಕಾರಿ ಜಾಗಕ್ಕೆಲ್ಲ ಕೊಡಕ್ಕೆ ಬರಲ್ಲ, ಜನರಲ್ ಪವರ್ ಆಫ್ ಅಟಾರ್ನಿ. ಯಾರ್ದಾದ್ರೂ ನನ್ನ ಜಾಗ ಇದ್ರೆ ನಾನು ಕೊಡ್ಬೋದು ಇನ್ಯಾರಿಗಾದ್ರೂ. ಅದು ಬಿಟ್ಟು ಸರ್ಕಾರಿ ಜಾಗದೆಲ್ಲ ಶಾಸಕರು ಬಂದು ಕೊಡಿಸಿದ್ರು ಅನ್ನೋದೆಲ್ಲ ಸತ್ಯಕ್ಕೆ ಸ್ವಲ್ಪ ದೂರವಾದ ಮಾತು. ನಿಮ್ಗೆ ಇನ್ನೊಂದು ವಿಜುವಲ್ ನಾವು ತೋರಿಸ್ತಾ ಇದೀವಲ್ಲ, ಈ ವಿಜುವಲಲ್ಲಿ ನೀವು ನೋಡ್ತಾ ಇರುವಂತಹ ವ್ಯಕ್ತಿ ಬ್ಲೂ ಕುರ್ತಾ, ಅವರು ಕೇರಳದ MP. ಅವ್ರ ನಿಯೋಗದ ಸಮೇತ ಓಡ್ ಬಂದಿದ್ದಾರೆ ಇಲ್ಲಿಗೆ. ಯಾಕಂದರೆ ಅಲ್ಲಿ 26% ಪಾಪ್ಯುಲೇಷನ್ ಮೇಲೆ ಇದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ.